ಬೆಂಗಳೂರಿನ ರಸ್ತೆ ಗುಂಡಿ ಸಮಸ್ಯೆಗೆ ಉದ್ಯಮಿಗಳು, ಸಾರ್ವಜನಿಕರು, ಆಟೋ ಚಾಲಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಬಯೋಕಾನ್ ಸಂಸ್ಥೆ ಮುಖ್ಯಸ್ಥೆ ಟ್ವೀಟ್ ಮಾಡಿ ಸರ್ಕಾರಕ್ಕೆ ತಿವಿದಿದ್ರು. ಅದಕ್ಕೆ ಕಾರಣ ಬಯೋಕಾನ್ಗೆ ಸಂಪರ್ಕಿಸುವಂತಹ ರಸ್ತೆಯೇ ಗುಂಡಿಮಯವಾಗಿದೆ. ಉದ್ಯಮಿಗಳ ಟೀಕೆ ಬಳಿಕವೂ ಸರ್ಕಾರ ಎಚ್ಚೆತ್ತುಕೊಂಡಂತೆ ಕಾಣ್ತಾ ಇಲ್ಲ. ಗುಂಡಿ ಮುಚ್ಚಿಲ್ಲ ಅನ್ನೋದು ಟಿವಿ9 ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿದೆ ನೋಡಿ. ಗುಂಡಿ ರಸ್ತೆ ಗುಂಡಿಗೆ ಬೆಂಗಳೂರಿಗರು ಹೈರಾಣಾಗಿದ್ದಾರೆ. ಉದ್ಯಮಿಗಳು ಬೇಸತ್ತು ಹೋಗಿದ್ದಾರೆ. ಇತ್ತೀಚೆಗಷ್ಟೇ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಂದಾರ್ ಗುಂಡಿ ಬಗ್ಗೆ ಟ್ವೀಟ್ ಮಾಡಿದ್ದು ದೇಶದಾದ್ಯಂತ ಸುದ್ದಿಯಾಗಿತ್ತು. ಕಿರಣ್ ಮಜುಂದಾರ್ ಟ್ವೀಟ್ ಮಾಡಿದ ಬಳಿಕವೂ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ ಅನ್ನೋದು ಬಹಿರಂಗವಾಗಿದೆ. ಹೆಬ್ಬಗೋಡಿ ಬಳಿ ಬಯೋಕಾನ್ಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲೇ ಗುಂಡಿಮಯವಾಗಿದ್ದು ಟಿವಿ9 ರಿಯಾಲಿಟಿ ಚೆಕ್ನಲ್ಲಿ ನೈಜ ದರ್ಶನ ಬಯಲಾಗಿದೆ. ಇಲ್ಲಿ ಬಯೋಕಾನ್ ಸಂಸ್ಥೆಗೆ ಸಂಪರ್ಕ ಕಲ್ಪಿಸುವಂತ ಕೇವಲ 700 ಮೀಟರ್ ಅಂತರದಲ್ಲೇ ದೊಡ್ಡದಾಗಿ ಗುಂಡಿ ಕೂಡ ಬಿದ್ದಿರುವಂತದ್ದು. ನಾನು ನಿಮ್ಗೆ ಆ ದೃಶ್ಯಗಳ ಮೂಲಕ ತೋರಿಸ್ತಾ ಹೋಗ್ತೀನಿ. ಒಬ್ಬರನ್ನ ಹೂಳಬಹುದು, ಅಷ್ಟರ ಮಟ್ಟಿಗೆ ಕೂಡ ನೀರು ಕೂಡ ನಿಂತಿರುವಂತದ್ದು. ಮಳೆ ಬಂದಂತ ಸಂದರ್ಭದಲ್ಲಿ ಇಲ್ಲಿ ರಸ್ತೆ ಯಾವುದು ಗುಂಡಿ ಯಾವುದು ಅಂತ ಗೊತ್ತಾಗೋದಿಲ್ಲ. ಇಲ್ಲಿನ ಬಯೋಕಾನ್ ಸಂಸ್ಥೆ ಸೇರಿದಂತೆ ಇನ್ನು 20ಕ್ಕೂ ಹೆಚ್ಚು ಈ ಒಂದು ಸಂಸ್ಥೆಗಳು ಕೂಡ ಈ ಒಂದು ಭಾಗದಲ್ಲಿ ಇರುವಂತದ್ದು. ಇನ್ನು ರಸ್ತೆ ಗುಂಡಿ ಮತ್ತು ಕಸದ ಸಮಸ್ಯೆಗೆ ಆಟೋ ಚಾಲಕರು ಕೂಡ ಆಕ್ರೋಶ ಹೊರ ಹಾಕಿದ್ದಾರೆ. ಈ ಬಿಬಿಎಂಪಿ ಅವರು ಮನೆ ಒಂದು ಕಸ ಐತೆ ಅಂತ ನೋಡ್ತಾರೆ, ಬಟ್ ಎಲ್ಲೆಲ್ಲ ಬಿದ್ದಿರೋ ಕಸ ನೋಡಲ್ಲ. ನಮ್ಗೆ ಫೈನ್ ಹಾಕಿದ್ದಾರೆ 500 ಅಂತ. ಬಂದು ಏನಿದ್ರು ನೆಕ್ಸ್ಟ್ ಎಲೆಕ್ಷನ್ ನೋಡ್ತಾರೆ, ಬತ್ತರ್ ಮಾಡ್ತಾರೆ, ಜಸ್ಟ್ ಟ್ಯಾಪೆ ಎತ್ತಾರೆ, ಹೋಯ್ತಾರೆ, ಅಷ್ಟೇ ಅವ್ರ ಜೀವನ. ಗುಂಡಿ ಮುಚ್ಚಿದ್ದೀವಿ ಅಂತಾರೆ. ಹಾಗಾದ್ರೆ ಮುಚ್ಚಿದ ಗುಂಡಿಗಳು ಮತ್ತೆ ಓಪನ್ ಆಗಿ ಬಿಡ್ತಾ ಅಂತ ಅಶೋಕ್ ಕುಟುಕಿದ್ದಾರೆ. ಗುಂಡಿ ಮುಚ್ಚಿದ್ದೀನಿ ಅಂತ ಹೇಳಿದ್ದೀರಮ್ಮ. ಕಳೆದ 3 ತಿಂಗಳಿಂದ ಏನಿಲ್ಲ ಅಂದ್ರೆ ಅವರು ಹೇಳಿರೋ ಪ್ರಕಾರ, DCM ಹೇಳಿರೋ ಪ್ರಕಾರ ನನಗೊಂತಾರೆ ಒಂದು 20-30 ಸಾವಿರ ಗುಂಡಿಗಳು ಮುಚ್ಚಿಬಿಟ್ಟಿದ್ದಾರೆ. ಮತ್ತೆ 20-30 ಸಾವಿರ ಗುಂಡಿಗಳು ಈಗಿದೆ ಅಂದ್ರೆ ಮುಚ್ಚಿದ ಗುಂಡಿಗಳೆಲ್ಲ ಹೆಂಗ್ ತೆರ್ಕೊಂಡು. ಇನ್ನು ಲಾಲ್ಬಾಗ್ನಲ್ಲಿ ಟನಲ್ ರಸ್ತೆಗೆ ವಿರೋಧಿಸಿ ಬಿಜೆಪಿ ಪತ್ರ ಬರೆದಿದೆ. ಪುರಾತತ್ವ ಇಲಾಖೆಯಿಂದ ಭೂವೈಜ್ಞಾನಿಕ ಮೌಲ್ಯಮಾಪನ ನಡೆಸುವಂತೆ ಪತ್ರ ಬರೆಯಲಾಗಿದೆ. ಅದೇನೇ ಇರಲಿ, ಸರ್ಕಾರ ಗುಂಡಿ ಮುಚ್ಚಿದ್ದೇವೆ ಅಂತ ಬೆನ್ನು ತಟ್ಟಿಕೊಳ್ತಿದೆ. ಆದ್ರೆ ಮುಚ್ಚಿರೋ ಗುಂಡಿಗಳು ಏನಾಯ್ತು, ಬಾಯ್ಬಿಟ್ಟಿರೋ ಗುಂಡಿಗಳು ಯಾವುವು ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಅನಿಲ್ ಕಲ್ಕೆರೆ, ಟಿವಿ9 ಬೆಂಗಳೂರು.